ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದು ಆಗ್ತಾ ಇರೋದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಅನುದಾನದ ವಿಚಾರ. ಕಾಂಗ್ರೆಸ್ ನಾಯಕರು ಇವತ್ತು ಅನುದಾನದ ತಾರತಮ್ಯ ಇಟ್ಕೊಂಡು ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೂಡ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ತೋರಿಸುವ ಮೂಲಕ ಅವರು ಕೂಡ ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಅನುದಾನ ಕದನ ತಾರಕಕ್ಕೇರಿದೆ. ಇಂದು ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ರಣಕಹಳೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಧರಣಿಗೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ತೆರಿಗೆ ಫೈಟ್. ಕರ್ನಾಟಕದಲ್ಲಿ ಕೂಗಿದ್ರೆ ಕೇಳಲ್ಲ, ಅದಕ್ಕೆ ದೆಹಲಿ ಚಲೋ ಹಮ್ಮಿಕೊಂಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿರೋದು ಕೈಪಡೆ. ಅಲ್ಲಿಗೆ ಯಾವ ಹಂತ ತಲುಪುತ್ತೆ ಈ ಪ್ರತಿಭಟನೆ? ಪ್ರತಿಭಟನೆಯಿಂದ ಏನಾದ್ರೂ ಅನುಕೂಲ ಆಗುತ್ತಾ? ಇವ್ರು ಕೇಳಿದ ತಕ್ಷಣ ಅನುದಾನ ಬಿಡುಗಡೆ ಆಗುತ್ತಾ? 15ನೇ ಹಣಕಾಸು ಆಯೋಗ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆಯಾ ಅಥವಾ 26ರ ತನಕ 2026 ತನಕ ಕಾಯಲೇಬೇಕಾ? ಈ ಎಲ್ಲ ಪ್ರಶ್ನೆಗಳಿದೆ ಸರ್. ಎಕ್ಸಾಕ್ಟ್ಲಿ ನೀವೇ ಹೇಳ್ತಾ ಇದ್ರಿ, ಪ್ರತಿ ಬಾರಿ 2026 ತನಕ ಈ 15ನೇ ಹಣಕಾಸು ಆಯೋಗವನ್ನ ತಿದ್ದುಪಡಿ ಮಾಡಕ್ಕಾಗಲ್ಲ. ಅದು ಹೇಗಿದೆಯೋ ಹಾಗೆ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಅನ್ವಯ ಮಾಡಬೇಕಾಗುತ್ತೆ. ಕಾಂಗ್ರೆಸ್ ನಾಯಕರೀಗ ಪ್ರತಿಭಟನೆ ಮಾಡಿದ್ರೆ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತ ತಕ್ಷಣ ಅನುದಾನ ಬೇಕೇ ಬೇಕು ಅಂದ್ರೆ ಅದೇನಾದ್ರೂ ಪರಿಹಾರ ಸಿಗುತ್ತಾ ನಮಗೆ? ಇಲ್ಲ, ಆ ಥರ ಈಗ 2026 ತನಕ ಇದನ್ನು ಮುಟ್ಟಕ್ಕಾಗಲ್ಲ. 2021ರಿಂದ ಶುರುವಾಗಿದೆ. 5 ವರ್ಷಗಳಿಗೆ ಒಂದು ಪ್ಲಾನಿಂಗ್ ಕಮಿಷನ್ ಅಂತ ಒಂದು ಎಲ್ಲವೂ ಇರುತ್ತೆ. ಯೋಜನಾ ಆಯೋಗ, ಹಣಕಾಸು ಆಯೋಗ, GST ಕೌನ್ಸಿಲ್. ಈಗ ಕರ್ನಾಟಕದ್ದು ಅಷ್ಟೇ, ಬೆಂಗಳೂರು ಅಷ್ಟೇ. ಬೆಂಗಳೂರು ಮುಂದಿನ 10 ವರ್ಷಗಳು ಹೇಗಿರಬೇಕು ಅಂತೇಳಿ ಒಂದು ಪ್ಲಾನಿಂಗ್ ಇರುತ್ತೆ, ಬೆಂಗಳೂರು ಪ್ಲಾನಿಂಗ್ ಅಂತೇಳಿ. ಆಗ ಈ ರಾಜಕಾರಣಿಗಳು ಬಂದಾಗ ಕೇಳ್ತಾರೆ ಏನಿದೆ ಅಂತೇಳಿ. ಸರ್ ನಾವು ಇಲ್ಲೊಂದು ಮೆಟ್ರೋ ಮಾಡಬೇಕು, ಮತ್ತೊಂದು ಮಾಡಬೇಕು. ಈಗ ಡಾಕ್ಟರ್ ಶಿವಕುಮಾರ್ ಹೇಳ್ತಾರಲ್ವಾ, ಬ್ರ್ಯಾಂಡ್ ಬೆಂಗಳೂರು, ಅದು ಒಂದು ಯಾವುದೋ ಅಧಿಕಾರಿಯ ಪ್ಲಾನ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ಇದಕ್ಕೆ ಒಂದು ಹೆಸರು ಕೊಡೋಣ ಅಂತ ಮಾಡೋದು ಅಂತೇಳಿ. ಇಲ್ಲಿ ಒಂದು ನಮಗೆ ಆಗ್ತಿರುವಂಥ ಲಾಭ ನಷ್ಟದ ವಿಚಾರ. ನಾವು ಕೊಟ್ಟ ದುಡ್ಡಿನ 4.5 ಲಕ್ಷ ಕೋಟಿ ಏನು ಕೊಡ್ತೀವಿ, 14ನೇ ಫಿನಾನ್ಸ್ ಕಮಿಷನ್ ಪ್ರಕಾರ ನಮಗೆ 4.7% ಬರ್ತಾ ಇತ್ತು. ಅಂದರೆ 47,000 ಕೋಟಿ ಸಮಥಿಂಗ್, ಅಂದರೆ ಆ ಥರ ಏನೋ ಬರುತ್ತೆ. 1.1 ಕಡಿಮೆ ಆದ ಕಾರಣಕ್ಕಾಗಿ ವಾರ್ಷಿಕವಾಗಿ ನಮಗೆ 1,80,000 ಕೋಟಿ ನಷ್ಟ ಆಗುತ್ತೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಿಜ. ಆದರೆ ಯಾರಿಗೊಬ್ಬರಿಗೂ, ಈಗ ನಾನು ಬಸವರಾಜ ರಾಯರೆಡ್ಡಿ ಅವರ ಹತ್ರ ಕೇಳಿದಾಗ ಬಸವರಾಜ ರಾಯರೆಡ್ಡಿ ಏನು ಹೇಳ್ತಾರೆ ಗೊತ್ತಾ, ಅದು BJP ಕಾಲಾವಧಿಯಲ್ಲಿ ಅವರು ಮಾಡಿಲ್ಲ, ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಡಿಲ್ಲ ಅಂತ ಹೇಳಿದರು. 2021ರಲ್ಲಿ ಮಾಡಬೇಕಿತ್ತು ಅಂತೇಳಿ. ನಾನು ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಕೇಳಿದೆ ನಿಮ್ಮ ಕಾಲದಲ್ಲಿ ಅಂತ. ಅದಕ್ಕೆ ಅವರಂದರು 2021 ನೀವಲ್ವ ಸರ್ ಇದ್ದದ್ದು, ನೀವಲ್ವ ಇದಕ್ಕೆ ತೊಂದರೆ ಕಾರಣ ಅಂತ. ಅದಕ್ಕೆ ಅವರಂದರು, ಶೆಟ್ರೆ 21ರಿಂದ 26 ಅದರ ಅವಧಿ, 15ನೇ ಹಣಕಾಸು ಇಲಾಖೆಯ ವರದಿ. ಆದರೆ ಅದನ್ನು ಅನುಷ್ಠಾನಗೊಳಿಸುವುದು ಒಂದು 4 ವರ್ಷದ ಹಿಂದೆನೇ ಮಾಡಿರ್ತಾರೆ ಅಂತ. ಅಂದರೆ ಈಗ 16ನೇ ಹಣಕಾಸು ಆಯೋಗ ಏನು ಬರುತ್ತಲ್ವ ನೆಕ್ಸ್ಟು, ಅದು ಈಗಲೇ ಶುರು ಮಾಡುತ್ತೆ. ನಿಮ್ಗೇನು ಬೇಕು ಏನು ಬೇಡ ಮೊದಲೇ ಕೇಳಿರ್ತದೆ, ಈಗಲೇ ಶುರು ಮಾಡಿರ್ತದೆ. ನೀವು ಈಗ ಸರಿ ಮಾಡ್ಕೊಳ್ಳಿ, ಏನಾದರೂ ತಪ್ಪು ಮಿಸ್ಟೇಕ್ಸ್ ಇದ್ದರೆ. ನೀವು ಈಗ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಬಹುತೇಕರು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಆಗುತ್ತೆ. ಈ ಅಂಗನವಾಡಿ ಕಾರ್ಯಕರ್ತರೆಲ್ಲ ಬರ್ತಾರೆ, ನಮಗೆ ಸಂಬಳ ಜಾಸ್ತಿ ಮಾಡಿ ಮತ್ತೊಂದು ಮಾಡಿ ಅಂತೇಳಿ. ಆಗೇನಾಗುತ್ತೆ, CM ಮತ್ತೊಬ್ಬರು ಹೋಗಿ ಏನಪ್ಪ ನಿಮ್ಮದು ಹಿಂಗೆ ನೋಡ್ಕೊಂಡ್ಬಿಟ್ಟು ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಪ್ರತಿಯೊಬ್ಬರು ಏನು ಅಂದ್ಕೊಂಡಿದ್ದಾರೆ, ಈಗ ಕೇಂದ್ರದಲ್ಲಿ ಹೋಗಿ ಈ ರೀತಿ ಪ್ರೊಟೆಸ್ಟ್ ಮಾಡಿದ ತಕ್ಷಣ ನರೇಂದ್ರ ಮೋದಿ ಅವರು ಬಂದು ಹೌದಾ ನಿಮಗೇನು ಕಡಿಮೆ ಆಗಿದೆ ಮಾಡ್ಕೊಡ್ತೀನಿ, ಹಂಗಂತೂ ಮಾಡೋಕ್ಕಾಗಲ್ಲ. ಹಂಗಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ BJP ಆರೋಪ ಮಾಡ್ತಾ ಇರೋದು, ಇದು ಸ್ಟಂಟ್ ಮಾಡ್ತಾ ಇದ್ದೀರಿ, ಈ ದುಡ್ಡು ಬರೋದೇ ಇಲ್ಲ. ಹಾಗಿದ್ರೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ನಿಜವಾಗಿ ಅಂತಂದರೆ, ಒಂದು ರಾಷ್ಟ್ರ ಮಟ್ಟದಲ್ಲಿ BJPಗೆ ಈ ಬಾರಿ ದೊಡ್ಡ ಅವಕಾಶಗಳಿದೆ ಅಂತ ಒಂದು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ನರೇಂದ್ರ ಮೋದಿ, ಒಂದು ಕಡೆ ರಾಮ ಮಂದಿರ, ಒಂದು ಕಡೆ ರಾಷ್ಟ್ರೀಯವಾದ ಹಿಂದುತ್ವವಾದ ಇದ್ದೇ ಇದ್ದದ್ದು. ನರೇಂದ್ರ ಮೋದಿ ಅವರು ಈ ಬಾರಿ ಸ್ವಲ್ಪ ಡಲ್ ಹೊಡಿತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಯಾವಾಗ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಂತೋ, ಕಾಂಗ್ರೆಸ್ ಇದ್ದ ರಾಜ್ಯಗಳನ್ನು ಕಳ್ಕೊಳ್ತೋ, ಎಲ್ಲರೂ ಕೂಡ ಇದು ನರೇಂದ್ರ ಮೋದಿ ಮತ್ತೆ ಬರ್ತಾರೆ ಅಂತ ಆಗೋಗ್ಬಿಡ್ತು. ಅದರ ಜೊತೆಗೆ ರಾಮ ಮಂದಿರ ಬಂದ್ಬಿಡ್ತು. ರಾಮ ಮಂದಿರ ಬಂದಾಗ ಮತ್ತು ಜನಗಳಿಗೆ ಗೊತ್ತಾಗ್ಬಿಡ್ತು. ಹಾಗಾಗಿ ಕರ್ನಾಟಕದಲ್ಲೇ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂದವರೆಲ್ಲ ಹಿಂದೇಟು ಹಾಕೋದಕ್ಕೆ ಶುರು ಮಾಡಿದರು. ಈಗ ಒಂದು ಪ್ಲಾನ್ ಬೇಕಲ್ಲ ಕಾಂಗ್ರೆಸ್ ಕೂಡ, ಇವ್ರನ್ನ ಅಟ್ಯಾಕ್ ಮಾಡೋದು ಹೆಂಗೆ ಅಂತೇಳಿ. BJP ಆ ಥರ ಹೋಗ್ತಾ ಬಿಡೋಕ್ಕಾಗತ್ತಾ? BR ಪಾಟೀಲ್ ಒಂದು ಐಡಿಯಾ ಕೊಟ್ಟರಂತೆ, ನೋಡಿ ನಾವು ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಅವ್ರ ಥರ BJP ವಿರುದ್ಧ ಹೋಗಲೇಬೇಕು, ಇಲ್ಲಾಂತಂದ್ರೆ ಆಗಲ್ಲ ಅಂತೇಳಿ. ಸೊ ಇದನ್ನೇ ಕಾರಣವಾಗಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ. ಹೋರಾಟಗಳು ನಿಜ, ಅದರಲ್ಲಿ 2 ಮಾತೇ ಇಲ್ಲ, ಹೋರಾಟಗಳು ನಿಜ. ದೇಶ ಒಡೆಯುವ ಸುದ್ದಿಗಳು ಮಾತ್ರ ಯಾವತ್ತೂ ಬರಬಾರ್ದು. ನಮಗೆ ಬೇಕಿರುವಂಥ ಹಕ್ಕುಗಳನ್ನು ಕೇಳಬೇಕು, ಸಪೋರ್ಟು ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಇದರ ನಡುವೆ ಮತ್ತೊಂದು ಬಂದಿದೆ, ನೆನ್ನೆ ನೀವು ಪತ್ರಿಕೆಯಲ್ಲಿ ಹಾಕ್ಕೊಂಡಿದ್ರಿ, ಡೆಲ್ಲಿ ಚಲೋ ಅಂತಂದ್ಬಿಟ್ಟು.
ಅದು ಸರ್ಕಾರ ದುಡ್ಡಲ್ವಾ, ಅದು ಕರೆಕ್ಟ್ ಬಿ ಜೆ ಪಿ ಕೇಳುವಂಥದ್ದು. ಹಾಗಂತ ಹೋರಾಟಗಳಾಗಬೇಕು. ಆದರೆ ಈ ಹೋರಾಟದಿಂದ ಲಾಭ ಇದೆಯಾ ಅಂತ ಪ್ರಶ್ನೆ ಕೇಳಿದರೆ ಯಾವುದೇ ಉತ್ತರ ಇಲ್ಲ. ಬನ್ನಿ, ದೆಹಲಿಯಿಂದ ನಮ್ಮ ಎಲ್ಲ ಬೇರೆ 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 ಕಡೆಯಿಂದ ಫುಲ್ ಇವತ್ತು ಯಾರೆಲ್ಲ ಇದ್ದಾರೆ. ಒಂದು ಕಡೆ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ವಿಜಯ್, ಮತ್ತೊಂದು ಕಡೆ ನಟೇಶ್, ಮತ್ತೊಂದು ಕಡೆ ನಾಗೇಂದ್ರ ಬಾಬು. ಎಸ್, ಮೊದಲಿಗೆ ವಿಜಯ್ ಬಳಿಗೆ ಹೋಗ್ತೀನಿ. ವಿಜಯ್, ಬಹಳ ಮುಖ್ಯವಾಗಿ ಕೇಳ್ತಾ ಇರುವಂಥದ್ದು, ಮುಖ್ಯಮಂತ್ರಿಗಳನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀರಿ. ಯಾವ ರೀತಿಯ ಹುಮ್ಮಸ್ಸಿದೆ ಕಾಂಗ್ರೆಸ್ ಪಾಳಯದಲ್ಲಿ ಮತ್ತು ಬಿ ಜೆ ಪಿ ಕೂಡ ಇವತ್ತು ಪ್ರೊಟೆಸ್ಟ್ ಮಾಡುತ್ತೆ? ಯಾರು ಯಾವ ಕಡೆಯಿಂದ ನಮಗೆ ಮಾಹಿತಿ ಕೊಡ್ತೀರಿ ಇವತ್ತು? ಜಯಪ್ರಕಾಶ್, ಜಂತರ್ ಮಂತರ್ನಲ್ಲಿ ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಪ್ರತಿಭಟನೆ ಆರಂಭ ಮಾಡ್ತಾರೆ. ಅದಕ್ಕೂ ಮುನ್ನ ಕರ್ನಾಟಕ ಭವನದಲ್ಲಿ ನಾನಿರುವಂಥದ್ದು. ಕರ್ನಾಟಕ ಭವನದಲ್ಲಿ ಈಗಾಗಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಿರಿಯ ಸಚಿವರು, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ, ರಾಮನಗೌಡ ಸೇರಿದಂತೆ ಹಿರಿಯ ಸಚಿವರು ಇಲ್ಲಿ ಇರುವಂಥದ್ದು. ಅವರ ಜೊತೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಎಷ್ಟೆಲ್ಲ ಶಾಸಕರು ಅಂದರೆ 135 ಶಾಸಕರು ಕೂಡ ಬರುವ ನಿಟ್ಟಿನಲ್ಲಿ ಕೂಡ ಖಾತ್ರಿಪಡಿಸ್ಕೊಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾಕಂದ್ರೆ ಶಾಸಕರು ಗೈರಾದ್ರೆ ಬೇರೆ ಸಂದೇಶ ಹೋಗುತ್ತೆ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ಐತಿಹಾಸಿಕವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ರಾಷ್ಟ್ರ ಮಟ್ಟದಲ್ಲಿ ಜಯಪ್ರಕಾಶ್ ಒಂದು ಪರ್ಸೆಪ್ಷನ್ ಅನ್ನು ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ, ಯಾಕಂದ್ರೆ ಈಗಾಗಲೇ ಕೂಡ ಬಿಜೆಪಿ ಒಂದು ರೀತಿಯಲ್ಲಿ ಎಮೋಷನಲ್ ಇಶ್ಯೂಸ್, ಮತ್ತೊಂದು ಕಡೆ ರಾಮ ಮಂದಿರ, ಈ ವಿಚಾರಗಳೆಲ್ಲ ಇರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಕೌಂಟರ್ ಕೊಡಬೇಕಾದ ನಿಟ್ಟಿನಲ್ಲಿ ಕೂಡ ಒಂದು ವಿಚಾರವನ್ನು ಪ್ರಸ್ತಾವ ಎತ್ಕೊಂಡಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ರಾಜಕೀಯವಾಗಿ ಒಂದಷ್ಟು ಸ್ಟ್ರಾಟಜಿ ಕೂಡ ಸಹಜವಾಗಿ ಪ್ರತಿಭಟನೆ ಮಾಡಿದ ತಕ್ಷಣ ನಾಳೆನೇ ಅಥವಾ ಹಿಂದೆ ಪರಿಹಾರ ಸಿಗೋದಿಲ್ಲ, ಸಿಗೋಕ್ಕೂ ಕೂಡ ಚಾನ್ಸು ಇಲ್ಲ. ಯಾಕಂದ್ರೆ ಎಲ್ಲಾ ರಾಜ್ಯಗಳು ಕೂಡ ಅದೇ ರೀತಿ ಪ್ರತಿಭಟನೆ ಮಾಡ್ತಾರೆ. ಪರಿಹಾರ ಸಿಕ್ಕೇ ಬಿಟ್ರೆ ಈಗಲೇ ಪರಿಹಾರ ಸಿಗೋದಿಲ್ಲ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಒಂದು ರಾಜಕೀಯ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಮತ್ತು ಅದರ ಭಾಗವಾಗಿ ಎಲ್ಲ ಬಿಜೆಪಿ ಸಂಸದರು ಕೂಡ ಪತ್ರವನ್ನು ಬರೆದಿರುವಂಥದ್ದು. ಅಫ್ಕೋರ್ಸ್ ಯಾರು ಕೂಡ ಬಿಜೆಪಿ ಸಂಸದರು ಯಾರು ಕೂಡ ಬರೋದಿಲ್ಲ, ಅದು ಎರಡನೇ ಮಾತು. ಆದರೆ ರಾಜಕೀಯ ಒಂದು ಸಂದೇಶ ಹೋಗುವಂಥದ್ದು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಬಂಧಪಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿಂದ ಜಂತರ್ ಮಂತರ್ಗೆ ಒಡ್ಲಿದ್ದಾರೆ. 1.5 ಗಂಟೆಗಳ ಕಾಲ ಆ ಜಂತರ್ ಮಂತರ್ನಲ್ಲಿ ಸಭೆ ಅಂದ್ರೆ ಪ್ರತಿಭಟನೆ ಧರಣಿಯನ್ನ ಮಾಡುವಂಥದ್ದು. ಧರಣಿಯಲ್ಲಿ ಏನೆಲ್ಲ ಹೇಳ್ತಾರೆ ಅಂತ ಒಂದು ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಏನು ಬೆಳಗ್ಗೆ ಹೇಳಿದ್ರು. ನಾನು ಏನೆಲ್ಲ ಮಾತಾಡಬೇಕು, ಬಿಜೆಪಿಯ ಪ್ರತಿ ಆರೋಪಗಳಿಗೆ ಪ್ರತಿ ಬಂದೆ. ಮತ್ತೊಂದು ಕಡೆ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು, ನೀವೆಲ್ಲಿದ್ದೀರಿ ಈಗ ದೆಹಲಿಯಲ್ಲಿ? ನಿಮ್ಮಿಂದ ಯಾವ ಇನ್ಪುಟ್ಸ್ಗಳು ಇವತ್ತು ಬರುತ್ತೆ? ನಂಬರ್ 1. ಎರಡನೇದಾಗಿ, ಕಾಂಗ್ರೆಸ್ನ ಎಲ್ಲ ನಾಯಕರು ಆಲ್ರೆಡಿ ಬಂದಾಗಿದೆಯಾ, ಇನ್ನೂ ಬರ್ಲಿಕ್ಕೆ ಬಾಕಿ ಇದೆಯಾ? ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ. ಯಾಕಂದರೆ 136 MLAಗಳು, MLCಗಳು, ಬೇರೆ ಬೇರೆ ನಾಯಕರುಗಳು. ಏನು ಅಪ್ಡೇಟು? ಜಯಪ್ರಕಾಶ್, ನೋಡಿ, ನಾನು ಈಗ ಇರುವಂಥದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ. ಇಲ್ಲಿ ಎಲ್ಲವೂ ಕೂಡ ವೇದಿಕೆ ಸಿದ್ಧವಾಗಿದೆ. ಒಂದು ಕಡೆ ಪೊಲೀಸ್ ಬಂದೋಬಸ್ತ್ ಆಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಜಂತರ್ ಮಂತರ್ ಅಂತಂದರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಪ್ರತಿಭಟನೆಗಳು ನಡೀತಾನೆ ಇರುತ್ತೆ. ಇವತ್ತು ಕರ್ನಾಟಕದ ಆಡಳಿತಾರೂಢ ಸರ್ಕಾರದ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಇಲ್ಲಿ ಆಗಮಿಸಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಶಾಸಕರು ಇಲ್ಲಿಗೆ ಆಗಮಿಸ್ತಾರೆ ಅನ್ನುವ ಮಾಹಿತಿ ಕೂಡ ಇರುವಂಥದ್ದು. ನೋಡಿ, ಇಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತಾ ಇದ್ದೀನಿ. ಈಗ ನಾವೇನಿಲ್ಲಿ ಒಂದು ಸ್ಟೇಜ್ ಕಾಣ್ತಾ ಇದೆ, ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಇಲ್ಲಿ ಫ್ಲೆಕ್ಸ್ ಅನ್ನು ಕೂಡ ಹಾಕಿ ಇಲ್ಲಿ ಪ್ರತಿಭಟನೆಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಬೆಳಗ್ಗಿನಿಂದ ನಾವು ಇಲ್ಲಿ 7 ಗಂಟೆಯಿಂದಲೂ ಕೂಡ ಇಲ್ಲಿಂದ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಯುವ ಅಧ್ಯಕ್ಷ ಆಗಿರುವಂಥ BV ಶ್ರೀನಿವಾಸ್ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ನಲ್ಪಾಡ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಇಲ್ಲಿ ಕರ್ನಾಟಕದ ಬಾವುಟವನ್ನು ಕೂಡ ಹಾರಿಸಲಾಗ್ತಾ ಇದೆ. ಇಲ್ಲಿ ಕರ್ನಾಟಕದ ಬಾವುಟವನ್ನು ತಂದು ಇಲ್ಲಿ ಕಟ್ಟಲಾಗಿದೆ. ನೋಡಿ, ಈಗ ನಾವೇನು ಇಲ್ಲಿ ಗಮನಿಸ್ತಾ ಇದ್ದೀವಿ, ಕರ್ನಾಟಕದ ಬಾವುಟವನ್ನು ಇಲ್ಲಿ ಇಡಲಾಗಿದೆ. ಅಲ್ಲಿ ಒಂದಷ್ಟು ಕರ್ನಾಟಕದ ಬಾವುಟಗಳನ್ನು ಕೂಡ ಅಲ್ಲಿ ಇಡಲಾಗಿರುವಂಥದ್ದು. ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಬಾವುಟಗಳನ್ನು ಕೊಡುವಂಥ ಕೆಲಸಗಳಾಗುತ್ತೆ. ಇನ್ನು ನೋಡಿ, ಇಲ್ಲಿ ನಲ್ಪಾಡ್ ಅವರು ಬೆಳಗ್ಗಿನಿಂದಲೂ ಕೂಡ ಜಯಪ್ರಕಾಶ್ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಖುದ್ದು ಅವರು ವಿಡಿಯೋ ಕಾಲ್ ಮೂಲಕ CM ಹಾಗೂ DCMಗೂ ಕೂಡ ಈ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಅವರು ತಿಳಿಸಿದ್ದಾರೆ. ನಾನು ನಲ್ಪಾಡ್ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ನಲ್ಪಾಡ್ ಅವರು ಯಾವ ರೀತಿಯಾಗಿ ತಯಾರಾಗಿದೆ? ಬಹುತೇಕ ಎಲ್ಲ ನಾಯಕರು ಬಂದಿದ್ದಾರಾ? 136 ಜನ ಶಾಸಕರು ಕೂಡ ಬಂದಿದ್ದಾರೆ. ಎಲ್ಲ ಮಂತ್ರಿಗಳು ಬಂದಿದ್ದಾರೆ. ಕಂಪ್ಲೀಟ್ ಎಲ್ಲ ಮಂತ್ರಿ ಬಂದಿದ್ದಾರೆ. MLCs ಬಂದಿದ್ದಾರೆ, MP ಬಂದಿದ್ದಾರೆ, ರಾಜ್ಯಸಭಾ ಮೆಂಬರ್ಸ್ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಇಲ್ಲಿ ಬೈ ದ ಟೈಮ್ ಆಫ್ 11 o'clock ಇಲ್ಲಿ ರೀಚ್ ಆಗುವಂಗೆ ವ್ಯವಸ್ಥೆ ಆಗಿದೆ.
10:30 11 o'clock ಒಳಗಡೆ ಇಲ್ಲಿ ಕಾರ್ಯಕ್ರಮ ಅಂದ್ರೆ ಶುರುವಾಗುತ್ತೆ. ಇಲ್ಲಿ ಒಂದಷ್ಟು ಬೋರ್ಡ್ಗಳನ್ನ ಕೂಡ ಇಟ್ಟಿದ್ದೀರಿ, ಎಲ್ಲರೂ ಕೂಡ ಇಟ್ಕೊಂಡು ಯಾವ ರೀತಿಯಾಗಿ ಬರ್ತಾರೆ, ಎಲ್ಲಿಂದ ಬರ್ತಾರೆ? ಇಲ್ಲಿ ಬಂದು ಕೂತ ಮೇಲೆ ಎಲ್ಲರ ಕೈಯಲ್ಲಿ ಕೊಡ್ತೀವಿ. ಈ ಜಾಗ ಏನಿದೆ 136 ಜನಕ್ಕೆ ಪ್ಲಸ್ MLC MP ಗಳಿಗೆ ಕೂತ್ಕೊಳ್ಳೋಕೆ ಇದನ್ನ ವ್ಯವಸ್ಥೆ ಮಾಡಿ. ಒಟ್ಟು ಇಲ್ಲಿ 175 ಚೇರ್ಗಳನ್ನ ಹಾಕಿಸಲಾಗಿದೆ. 200 ಚೇರ್ ಫಿಲ್ ಆಗಿದೆ. 200 ಚೇರ್ ಫಿಲ್ ಆಗಿದೆ. ಓಕೆ, ನೋಡಿ ಜಯಪ್ರಕಾಶ್, ನೋಡಿ ಇಲ್ಲಿ ಒಂದಷ್ಟು ಬೋರ್ಡ್ಗಳು ಕೂಡ ಇದೆ. ನಮ್ಮ ತೆರಿಗೆ ಹಣ ನಮಗೆ ನೀಡಿ ಅಂತ ಹೇಳಿ ಒಂದಷ್ಟು ಹಾಕಿದೆ. ಜೊತೆಗೆ ಬರ ಪರಿಹಾರವೂ ಇಲ್ಲ, GST ಹಣವೂ ಇಲ್ಲ ಅಂತ ಹೇಳಿ, ಜೊತೆಗೆ ಕರುನಾಡಿಗೆ ಮಹಾ ಮೋಸ ಆಗಿದೆ ಅಂತೇಳಿ ಈ ರೀತಿಯಾಗಿ ಒಂದಷ್ಟು ಪ್ಲಕಾರ್ಡ್ಗಳನ್ನು ಇಡಲಾಗಿದೆ. ಜೊತೆಗೆ ಇಲ್ಲಿ ಮತ್ತೊಂದು 150 ಡೇಸ್ ವರ್ಕ್ ಇನ್ ನರೇಗಾ ಅಂತೇಳಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಫ್ಲೆಕ್ಸ್ಗಳನ್ನ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅನ್ನೋದು. ಮತ್ತೊಂದು ಕಡೆ ಇಲ್ಲಿ ವೇದಿಕೆಯಲ್ಲೂ ಕೂಡ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಇಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಈಗ ನಲ್ಪಾಡ್ ಅವರು ಹೇಳಿದಂತೆ 200 ಚೇರ್ಗಳನ್ನು ಹಾಕಲಾಗಿದೆ. 136 ಎಲ್ಲ ನಾಯಕರು ಕೂಡ ಬಂದಿದ್ದಾರೆ ಅಂತ ಹೇಳಿ. ಆದರೆ 11 ಗಂಟೆ ಅಷ್ಟೊತ್ತು ಗೊತ್ತಾಗುತ್ತೆ ಎಷ್ಟು ಜನ ಶಾಸಕರು ಬಂದಿದ್ದಾರೆ, ಎಷ್ಟು ಸಚಿವರು ಬಂದಿದ್ದಾರೆ ಅನ್ನೋದು. ಆದರೆ CM DCM ಹಾದಿಯಾಗಿ ಕೆಲವರು ಎಲ್ಲರೂ ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. 11 ಗಂಟೆಯಿಂದ ಇಲ್ಲಿ ಶುರುವಾಗುತ್ತೆ. ಜಯಪ್ರಕಾಶ್ ಶೆಟ್ಟಿ, ಮತ್ತೊಂದು ಕಡೆ ನೋಡಿ, ಇವತ್ತು ಇಲ್ಲಿ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನ ಸರ್ಕಾರದ ಎಲ್ಲ ನಾಯಕರು ಕೂಡ ಆಗಮಿಸ್ತಿದ್ದಾರೆ. ನಾಳೆ ಕೇರಳದ ನಾಯಕರು ಕೂಡ ಇಲ್ಲಿಗೆ ಆಗಮಿಸಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾಡ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೂಡ ಇಲ್ಲಿಗೆ ಆಗಮಿಸಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅಂದರೆ ತೆರಿಗೆ ಹಣವನ್ನು ನಮಗೆ ಕೊಡೋದ್ರಲ್ಲಿ ಹಿಂದೇಟನ್ನು ಹಾಕ್ತಾ ಇದೆ. ನಮಗೆ ಸಿಗಬೇಕಾದಂಥ ಅನುದಾನದಲ್ಲೂ ಕೂಡ ತಾರತಮ್ಯವನ್ನು ಮಾಡಲಾಗ್ತಾ ಇದೆ. ಈ ಒಂದು ಅನ್ಯಾಯದ ಕೂಗು ಇಡೀ ದೇಶಕ್ಕೆ ಗೊತ್ತಾಗಬೇಕು ಅಂತೇಳಿ ಇವತ್ತು ಈ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನಾವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು BJP ವಿರುದ್ಧವಾಗಿ ಅಲ್ಲ, ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ವಿಚಾರವಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ BJPಯ ಎಲ್ಲ ನಾಯಕರು ಕೂಡ ಬರಬೇಕು ಅಂತೇಳಿ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ CM ಸಿದ್ದರಾಮಯ್ಯ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದೆ ಅಂತೇಳಿ ತಿಳಿಸಿರುವಂಥದ್ದು. ಹಾಗಾಗಿ ಬಹುತೇಕ ಎಲ್ಲ ನಾಯಕರು ಆಗಮಿಸ್ತಾರೆ ಅನ್ನುವ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ರೆ 11 ಗಂಟೆಗೂ ಕೂಡ ಕಾದ್ ನೋಡಬೇಕಾಗುತ್ತೆ. ಜಯಪ್ರಕಾಶ್, ಥ್ಯಾಂಕ್ ಯು. ಮತ್ತೊಂದು ಕಡೆ ನಟೇಶ್ ವೀಕ್ಷಕರು, ಇವತ್ತು ಮೂರು ಕಡೆಯಿಂದ ಮತ್ತು ಬೆಂಗಳೂರಿನಿಂದ ಕೂಡ ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗಿದ್ದೀವಿ. ನಟೇಶ್, ನೀವೆಲ್ಲಿದ್ದೀರಿ? ಓಕೆ, DK ಸುರೇಶ್ ಅವರ ನಿವಾಸ, DK ಸುರೇಶ್ ಅವರು ಹಾಕಿದಂಥ ಒಂದು ಬಾಂಬ್ ಇದೆಯಲ್ಲ. ಆಮೇಲೆ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗ್ತಾ ಇರುವಂಥದ್ದು. ವೆರಿ ಫಸ್ಟ್ ಟೈಮ್ ಕಾಂಗ್ರೆಸ್ಸು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಅಂದರೆ ರಾಜ್ಯದ ಸಮಸ್ಯೆಗಳನ್ನು ಇಟ್ಟುಕೊಂಡು ಅಂತೇಳಿ ಇದರ ಬಗ್ಗೆ ಒಂದು ಚರ್ಚೆ ಅಂತೂ ಖಂಡಿತವಾಗ್ಲೂ ಆಗಬೇಕು. ಅಲ್ಲ ಸರ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಟ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಇಲ್ಲ, ಮಾಡುತ್ತೆ ಒಕ್ಕೂಟ. ನೋಡಿ, ಅದು ಕೇಂದ್ರ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆಯುವಂಥದ್ದು. ಅಲ್ಲಿ ಬೇರೆ ಸರ್ಕಾರ ಇರ್ಬೋದು, ಇಲ್ಲಿ ಬೇರೆ ಸರ್ಕಾರ ಇರ್ಬೋದು. ನಾವು ಈ ದಿವಂಗತ ಅನಂತಕುಮಾರ್ ಅವರು ಇದ್ರಲ್ಲ, ಅನಂತಕುಮಾರ್ ಅವರು ವಾಜಪೇಯಿ ಕಾಲಾವಧಿಯಲ್ಲಿ ಅಲ್ಲಿ ಮಿನಿಸ್ಟರ್ ಆಗಿದ್ರು. ಇಲ್ಲಿ SM ಕೃಷ್ಣ ಇರ್ತಾ ಇದ್ರು. ಇಲ್ಲಿ ಕಾಂಗ್ರೆಸ್ ಇತ್ತು, ಅಲ್ಲಿ BJP ಇತ್ತು. ಆದರೆ ಅನಂತಕುಮಾರ್ ಯಾವ ರೀತಿ ಕೊಂಡಿಯಾಗಿರ್ತಾ ಇದ್ರು ಅಂತಂದ್ರೆ ಮತ್ತೊಬ್ಬ ನಾಯಕ ಬರಲೇ ಇಲ್ಲ ನಮಗೆ, ಆ ಥರ ಸಿಗಲೇ ಇಲ್ಲ. ಕಾಂಗ್ರೆಸ್ನಲ್ಲೂ ಸಿಗ್ತಾ ಇಲ್ಲ. ಆದರೆ ಈಗ ದೇವೇಗೌಡರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನೆಲ್ಲ ಅವ್ರದ್ದೆಲ್ಲ ಲೆವೆಲ್ ಬೇರೆ ಆಯಿತಾ. ಆದರೆ ಅನಂತಕುಮಾರ್ ಥರ ಮತ್ತೊಬ್ಬರು ಸಿಗಲೇ ಇಲ್ಲ. ಈಗ ನಮಗೇನಾಗುತ್ತೆ, ನಮ್ಮ ಹಕ್ಕುಗಳನ್ನು ಕೇಳುವಂಥದ್ದು. ಆದರೆ ಯಾವ ರೀತಿ ಅಂತ, ಹಾಗಂತ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ಅದು ಕಾಂಗ್ರೆಸ್ ಆಗಲಿ BJP ಆಗಲಿ ಕೇಳಲೇಬೇಕು. BJP 25 MPಗಳು ಯಾವತ್ತೂ ಅದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ನಿಜ, ಸಿದ್ದರಾಮಯ್ಯನವರು ಕೆಲವೊಮ್ಮೆ ಹೇಳ್ತಾ ಇರ್ತಾರೆ, ನೀವೆಲ್ಲ ನಡುಗ್ತೀರಿ, ಕೇಳೋದೇ ಇಲ್ಲ ಅಂತ. ಇವರನ್ನೊಂದು ಹೊರತುಪಡಿಸಿ, ಯಾರು ನಮ್ಮ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹೊರತುಪಡಿಸಿ, ಪ್ರತಾಪ್ ಸಿಂಹ ಅಂತೂ ಅವರವರ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟು ಮಾಡಿದರೂ ಸಾಕಾಗಿತ್ತು. ಈಗ ಕೇಂದ್ರಕ್ಕೆ ಬರಬೇಕಾದಂಥದ್ದು ಒಂದು ಕಣ್ಕಟ್ಟಿಗಾದ್ರೂ ಮಾಡಬೇಕಲ್ಲ. ಒಂದು ಪತ್ರ ಬರೆದಿದ್ದೀವಿ ನೋಡಿ, ಬರ ಪರಿಹಾರ ಕೊಡಿ, ನಾವು ಹೋಗಿದ್ದೀವಿ, ಮಾತಾಡಿದ್ದೀವಿ, ಅದಾಗಬೇಕು. ಅನಂತಕುಮಾರ್ ಅವರು ಇದ್ದಾಗ ಅದಾಗ್ತಾ ಇತ್ತು, ಈ ಹಿಂದೆ ಕೂಡ ಆಗ್ತಾ ಇತ್ತು ಅಂತ. ಇಲ್ಲಿ ಅದು ಸರಿನೋ ತಪ್ಪೋ, ಈಗ ಸಿಗುತ್ತಾ ಈಗ ಸಿಗೋದಿಲ್ಲ ಬೇರೆ ವಿಚಾರ. ನಮಗೆ 30,000 ಕೋಟಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಅಂತಂದರೆ ನನಗೆ ಡೌಟ್ ಬರ್ತಾ ಇರೋದೇನು ಗೊತ್ತಾ, ಎಲ್ಲರೂ ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ. ಯಾಕೆಂದರೆ 2021ರಿಂದ 2026 ತನಕ ನಾನು ಹೇಳಿದೆ 15ನೇ ಹಣಕಾಸು ಆಯೋಗ ಇದನ್ನು ಪ್ಲಾನ್ ಮಾಡಿದ್ದು ಯಾವಾಗ? 2016-17 ಅಂತ ನಾನು ಕೇಳಿದೆ. ಅದು ಆ ಹಿಂದೆ ಯಾಕೆ ಇಲ್ಲ? 2016-17, 2014-15-16 ಈ ಟೈಮಲ್ಲಿ ಮಾಡಿದ್ರು. ಕೊರೋನಾ ಬಂದ ಕಾರಣಕ್ಕಾಗಿ 2 ವರ್ಷ ಮುಂದೋಯ್ತು ಅಂತ ಅವ್ರು ಹೇಳೋದು. ಬಸವರಾಜ ರಾಯರೆಡ್ಡಿ ಹೇಳೋದು ಯಾರು? BJP ಅವರು ಮಾಡಿದ್ದು ಅಂತೇಳಿ. BJP ಅವರನ್ನು ಕೇಳಿದಾಗ ಹೇಳೋದು ಸಿದ್ದರಾಮಯ್ಯನವರು ಮಾಡಿದ್ದು ಅಂತೇಳಿ. ಸಿದ್ದರಾಮಯ್ಯನವ್ರು ಮಾಡಿದಾಗ ಅದು HD ಕುಮಾರಸ್ವಾಮಿ ಹೇಳ್ತಾರೆ ನಮ್ಮ ಕಾಲದಲ್ಲೇ 2018ರಲ್ಲಿ ಆಗಿದ್ದು ಅಂತೇಳಿ. ಎಲ್ಲರಿಂದ ಕೂಡ ತೊಂದರೆ ಆಗಿದೆ. ಯಾರು ಇದರ ಬಗ್ಗೆ ಜೋರಾಗಿ ಧ್ವನಿ ಎತ್ತಿ ಮಾಡಿಲ್ಲ. ಇವತ್ತು ಮಾಡ್ತಾ ಇದ್ದಾರೆ ನಿಜ, ಹಾಗಂತ ಹೋದ ತಕ್ಷಣ ಆಗತ್ತೆ ಇಲ್ಲ ಅಂತಲ್ಲ. 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವಂಥ ವಿಚಾರಗಳನ್ನು ಯಾರು ಹೇಳಬೇಕು? ನೀವು ನಾನು ಮತ್ತೊಬ್ಬರು ಹೇಳೋಕ್ಕಾಗಲ್ಲ. ನಾವು ಯಾರನ್ನು ಆರಿಸಿ ಕಳಿಸಿದ್ದೀವಿ ಇವರನ್ನೇ ಹೇಳಬೇಕು. ಈ ಸಂದರ್ಭದಲ್ಲಿ ಅವರು ಪಕ್ಷಭೇದ ಮರೆತು ಆ ಕೆಲಸವನ್ನು ಮಾಡಬೇಕು. ಅಂದರೆ ರಾಜ್ಯಕ್ಕೆ 1,80,000 ಕೋಟಿ ಅಥವಾ ಸ್ವಲ್ಪ ಕಡಿಮೆನೇ ಇರ್ಬೋದು, ಹೇಳುವಾಗ ಸ್ವಲ್ಪ ಜಾಸ್ತಿ ಹೇಳ್ತಾರೆ. 1 ಲಕ್ಷ ಕೋಟಿನೇ ಇಟ್ಕೊಳ್ಳಿ.
ಏನು ಕಡಿಮೆ ದುಡ್ಡ 1 ಲಕ್ಷ ಕೋಟಿ ಅಂತಂದರೆ? ಅದ್ರ ಬಗ್ಗೆ ಹೋರಾಟಗಳು ಖಂಡಿತವಾಗ್ಲೂ ಆಗಬೇಕು. ಆರೋಪ ಕೋಪ ಇರೋದು ಒಂದೇ, ದೇಶ ವಿಭಜನೆ ಮಾಡ್ತೀವಿ ಅನ್ನೋಂಥ ಮಾತುಗಳು ಬರಬಾರ್ದು ಅಂತ. ನಟೇಶ್ ಇದ್ದಾರೆ. ನಟೇಶ್, ಡಿ ಕೆ ಸುರೇಶ್ ಏನಾದರೂ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ನಿಮಗೆ? ಎಷ್ಟು ಗಂಟೆಯಿಂದ ಶುರುವಾಗುತ್ತೆ, ಎಷ್ಟು ಗಂಟೆ ತನಕ? ಯಾರ್ಯಾರೆಲ್ಲ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಬಂದಿದ್ದಾರೆ, ಏನಿದೆ ಅಪ್ಡೇಟ್? ಎಸ್ ಜಯಪ್ರಕಾಶ್, ಖಂಡಿತ. ಈಗ ನಾನೀಗ ಏನು ಡಿ ಕೆ ಸುರೇಶ್ ಅವರ ಕಾವೇರಿ ನಿವಾಸದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಭಾಳ ಪ್ರಮುಖವಾಗಿ ಅಂದರೆ ಕೇಂದ್ರ ಸರ್ಕಾರದ ಏನು ತಾರತಮ್ಯ ಆಗ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಏನು ದೆಹಲಿ ಚಲೋವನ್ನು ಇಂದು ಅಂದರೆ 10:00ವರೆಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗಾಗಲೇ ಕೂಡ ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಕಾಂಗ್ರೆಸ್ ಅಂದರೆ ರಾಜ್ಯ ಕಾಂಗ್ರೆಸ್ 3 ರೀತಿಯ ಟೀಮ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಡಿ ಕೆ ಶಿವಕುಮಾರ್ ಅವರ ಟೀಮ್ ಆದರೆ, ಮತ್ತೊಂದು ಸಿದ್ದರಾಮಯ್ಯನವರ ಟೀಮ್ ಇರುತ್ತೆ, ಮತ್ತೊಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಟೀಮ್ ಇರುತ್ತೆ. ಈ 3 ಟೀಮು ಕೂಡ ಒಂದೇ ಬಾರಿ ಹೋಗೋದನ್ನು ಬೇಡ ಅನ್ನುವಂತಹ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ 3 ಭಾಗದಲ್ಲಿ ಅಂದರೆ 3 ಕಡೆ ಈ ಒಂದು ಸಭೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಭೆಯ ನಂತರದಲ್ಲಿ ಅವರು ಜಂತರ್ ಮಂತರ್ಗೆ ತೆರಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಭಾಳ ಪ್ರಮುಖವಾಗಿ ದೆಹಲಿಯಲ್ಲೂ ಕೂಡ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ದೆಹಲಿಯ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಆ ಒಂದು ಕಾರಣದಿಂದಾಗಿ 3 ಟೀಮ್ಗಳನ್ನು ಮಾಡಿಕೊಂಡು ಒಂದೊಂದು ಹಂತದಲ್ಲಿ ದೆಹಲಿಯ ಜಂತರ್ ಮಂತರ್ಗೆ ತೆರಳಿ ಅಲ್ಲಿ ಒಂದು ಪ್ರೊಟೆಸ್ಟ್ಗೆ ಎಲ್ಲರೂ ಒಗ್ಗೂಡಿ ಪ್ರೊಟೆಸ್ಟನ್ನು ಮಾಡುವ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಅಂತಂದರೆ ಇಲ್ಲಿ ಅನುದಾನದ ವಿಚಾರ ಒಂದು ಕಡೆ ಒಂದು ಟೀಮ್ ತಗೊಂಡ್ರೆ, ಮತ್ತಷ್ಟು ರಾಜ್ಯಕ್ಕೆ ಏನೇನು ಆಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ತೊಂದರೆಗಳಾಗ್ತಾ ಇದೆ ಅದರ ಸಂಪೂರ್ಣ ಒಂದು ಚರ್ಚೆಯನ್ನು ಇಟ್ಟು ಅಲ್ಲಿ ಒಂದು ಪ್ರೊಟೆಸ್ಟನ್ನು ದೊಡ್ಡ ಮಟ್ಟದಲ್ಲಿ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಸಿದ್ಧತೆಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಇನ್ಸೈಡಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಇದೀಗ ನಾನು ಡಿ ಕೆ ಸುರೇಶ್ ಅವರ ನಿವಾಸದಲ್ಲಿ ಇರ್ತಕ್ಕಂಥದ್ದು. ಇಲ್ಲೂ ಒಂದು ಟೀಮ್ ಇದೆ, ಹಾಗೇನೆ ಮತ್ತೊಂದು ಕರ್ನಾಟಕ ಭವನದಲ್ಲಿದೆ, ಹಾಗೇನೆ ಮತ್ತೊಂದು ಟೀಮು ಬೇರೆ ಕಡೆ ಇರ್ತಕ್ಕಂಥದ್ದು. ಈ 3 ಟೀಮು ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು 10:00ವರೆಗೆ ಸರಿಯಾಗಿ ಜಂತರ್ ಮಂತರ್ನ ಸೇರಲಿದೆ. ಜಯಪ್ರಕಾಶ್.